ಮಂಗಳೂರು ಸ್ಟೈಲ್ ಬಾಳೆಕಾಯಿ ರವಾ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಬಾಳೆಕಾಯಿ ಪಲ್ಯ ತಿಂದಿರ್ತೀರಾ, ಬಾಳೆಕಾಯಿ ಸಾಂಬಾರು ತಿಂದಿರ್ತೀರಾ, ಅಷ್ಟೇ ಯಾಕೆ ಬೋಂಡಾನು ತಿಂದಿರ್ತೀರಾ. ಯಾವತ್ತಾದ್ರು ಬಾಳೆಕಾಯಿ ರವಾ ಫ್ರೈ ತಿಂದಿದ್ದೀರಾ? ಟೇಸ್ಟ್ ಮಾಡಿದಿರೋರಿಗೆ ಗೊತ್ತಿರುತ್ತೆ ಅದು ಎಷ್ಟು ಚೆನ್ನಾಗಿರುತ್ತೆ ಅಂತ. ಟೇಸ್ಟ್ ಮಾಡಿಲ್ಲ ಅಂದರೆ ಯು ಆರ್ ಮಿಸ್ಸಿಂಗ್ ಸಮಥಿಂಗ್. ತುಂಬಾ ಚೆನ್ನಾಗಿ ಬರುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಡೀಟೇಲಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಾನು ಏನು ಮಾಡ್ತೀನಿ ಅಂತ ಅರ್ಥ ಆಗಲ್ಲ. ಸೊ ಪೂರ್ತಿ ನೋಡಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಹಿಂಗೆ ಮಾಡ್ತೀನಿ, ಏನೇನು ಸ್ಟೆಪ್ಸ್ ಫಾಲೋ ಮಾಡ್ತೀನಿ ಅಂತ. ನೋಡಿ, ಮೊದಲಿಗೆ ಬಾಳೆಕಾಯಿನ ಸೈಡಲ್ಲಿ ಆ ಕಡೆ ಈ ಕಡೆ ಎರಡು ಸೈಡು ಕಟ್ ಮಾಡಿಬಿಟ್ಟು ಸಿಪ್ಪೆ ತೆಕ್ಕೊಂಡಿದ್ದೀನಿ. ಅದನ್ನು ಇವಾಗ ಉದ್ದುದ್ದಕ್ಕೆ ಹೆಚ್ಕೊಳ್ಳೋಣ. ಗಾಲಿ ಹೆಚ್ಚಿದ್ರೂ ಬರುತ್ತೆ, ಆದರೆ ಉದ್ದುದಕ್ಕೆ ಹೆಚ್ಚಿದ್ರೆ ದೊಡ್ಡ ದೊಡ್ಡ ಪೀಸ್ ಸಿಕ್ಕಂಗೆ ಆಗುತ್ತಲ್ಲ, ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ. ನೋಡಿ, ಉದ್ದುದ್ದಕ್ಕೆ ಈ ಥರ ಹೆಚ್ಕೊಳ್ತಾ ಇದ್ದೀನಿ. ಅದು ಈ ಥರ ದಪ್ಪ ಇರಲಿ, ಇಷ್ಟು ಮೀಡಿಯಮ್ ದಪ್ಪ ಇರಲಿ. ತುಂಬ ದಪ್ಪಗೂ ಬೇಡ, ತುಂಬ ತೆಳ್ಳಗೂ ಬೇಡ. ತುಂಬ ತೆಳ್ಳಗೆ ಹಾಕಿದ್ರೆ ಅದು ಬಾಯಿ ತಿನ್ನಬೇಕಾದ್ರೆ ಸಿಗಲ್ಲ ಕರೆಕ್ಟಾಗಿ. ಅದಕ್ಕೆ ಇಷ್ಟಿಷ್ಟು ದಪ್ಪ ಮೀಡಿಯಮ್ ಆಗಿರಲಿ, ನಿಧಾನಕ್ಕೆ ಮೀಡಿಯಮಾಗಿ ಕಟ್ ಮಾಡ್ಕೊಳ್ಳೋಣ. ಆ ಕಟ್ ಮಾಡಿದ್ದನ್ನು ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಟ್ಟರೆ ಅದು ಕಪ್ಪಾಗಿಬಿಡುತ್ತೆ, ಚೆನ್ನಾಗಿ ಕಾಣಲ್ಲ. ನಿಧಾನ ನೀರಿಗೆ ಹಾಕ್ಕೊಂಡು ಇಟ್ಕೊಳ್ಳೋಣ. ನಿಧಾನಕ್ಕೆ ಪೂರ್ತಿ ಎಲ್ಲದೂ ಅದೇ ಥರ ಒಂದು 2 ಬಾಳೆಕಾಯಿ ತೊಗೊಂಡಿದ್ದೀನಿ. 2 ಬಾಳೆಕಾಯಿನೂ ಹೆಚ್ಚಿ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ನೀರಲ್ಲಿ ಇರಲಿ ಅದು ಸ್ವಲ್ಪ ಹೊತ್ತು. ಅಷ್ಟರೊಳಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ಅಂತಂದರೆ ಬಾಳೆಕಾಯಿ ಮೇಲ್ಗಡೆಗೆ ಹಚ್ಚೋಕ್ಕೆ ಸ್ವಲ್ಪ ಹೊತ್ತು ಅದನ್ನು ಕೋಟ್ ಮಾಡಿ ಇಡಬೇಕು. ಅದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಂದು ದೊಡ್ಡ ಪ್ಲೇಟ್ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ರಸಮ್ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ಒಂದು 3 ಚಮಚ, ದೊಡ್ಡ ಚಮಚದಲ್ಲಿ ರಸಮ್ ಪೌಡ್ರು, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ, ಹಾಗೆ ಆಮ್ಚೂರು ಪೌಡ್ರ್ ತೊಗೊಂಡಿದ್ದೀನಿ. ಆಮ್ಚೂರು ಪೌಡ್ರ್ ಇಲ್ಲ ಅಂತಂದರೆ ನಿಂಬೆಹಣ್ಣಿನ ರಸ ತೊಗೊಬೋದು. ಇದಿಷ್ಟು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪಿನ ಬದಲಾಗಿ ಧನಿಯಾ ಪೌಡ್ರ್ ಯೂಸ್ ಮಾಡ್ಬೋದು. ಧನಿಯಾ ಪೌಡ್ರು, ಜೀರಾ ಪೌಡ್ರು ಅದನ್ನೂ ಎಲ್ಲ ಹಾಕ್ಕೊಳ್ಬೋದು. ನಾನು ರಸಮ್ ಪೌಡ್ರ್ ಯೂಸ್ ಮಾಡ್ತಾ ಇರೋದ್ರಿಂದ ಧನಿಯಾ, ಜೀರಾ ಎಲ್ಲ ರಸಮ್ ಪೌಡ್ರೆಲ್ಲ ಇರುತ್ತೆ. ಹಾಗಾಗಿ ನಾನು ಮತ್ತೆ ಎಕ್ಸ್ಟ್ರಾ ಹಾಕೋಕ್ಕೆ ಹೋಗ್ತಾಯಿಲ್ಲ. ನೀವು ಅದಿಲ್ಲ, ರಸಮ್ ಪೌಡ್ರ್ ಯೂಸ್ ಮಾಡಲ್ಲ, ಸ್ಟ್ರಾಂಗ್ ಇಲ್ಲ ಅಂತಂದರೆ ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡ್ರು, ಜೀರಾ ಪೌಡ್ರು ಇದನ್ನೆಲ್ಲ ಸಪ್ರೇಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ರಸಮ್ ಪೌಡ್ರ್ ಹಾಕೋದ್ರಿಂದ ತುಂಬ ಸ್ಟ್ರಾಂಗ್ ಏನು ಬರೋಲ್ಲ, ಹಂಗಾಗಿ ಸ್ವಲ್ಪ ಮೈಲ್ಡಾಗಿರುತ್ತೆ, ಚೆನ್ನಾಗಿ ಅನಿಸುತ್ತೆ ಅಂತ ಹಾಕಿದ್ದೀನಿ. ಅದ್ರ ಮೇಲ್ಗಡೆಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಒಂದು ಪೇಸ್ಟ್ ಆಗಲಿಕ್ಕೋಸ್ಕರ, ಫ್ಲೇವರು ಚೆನ್ನಾಗಿ ಬರುತ್ತೆ. ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿ ಕಲಿಸ್ಕೊಂಡು, ಇನ್ನೂ ಡ್ರೈ ಇದೆ, ಹಾಗಾಗಿ ಒಂಚೂರು ನೀರು ಚಿಮ್ಕ್ಸೋಣ. ಇದ್ರ ಮೇಲ್ಗಡೆಗೆ ನೀರು ಚಿಮ್ಕಿಸಿ ಅದನ್ನು ಒಂದು ಪೇಸ್ಟ್ ಮಾಡಿಕೊಂಡು, ನೋಡಿ ಈ ಹದ ನೋಡಿ, ಈ ಥರ ಹದದಲ್ಲಿರಲಿ. ತುಂಬ ನೀರಾಗೂ ಬೇಡ, ಇನ್ನೂ ತುಂಬ ದಪ್ಪನಾಗೂ ಬೇಡ. ತುಂಬ ನೀರಾದ್ರೂ ಅದು ಮಸಾಲೆಗೆ ಹಿಡ್ಕೊಳ್ಳಲ್ಲ, ಬಾಳೆಕಾಯಿಗೆ. ತುಂಬ ದಪ್ಪ ಆದರೂ ಹಿಡ್ಕೊಳ್ಳಲ್ಲ. ನೋಡಿ, ಈ ಹದದಲ್ಲಿದ್ದರೆ ಕರೆಕ್ಟಾಗಿ ಪೇಸ್ಟ್ ನಿಂತ್ಕೊಳ್ಳುತ್ತೆ ಬಾಳೆಕಾಯಿ ಮೇಲೆ. ಈ ಥರ ಎಲ್ಲ ಹೋಳಿಗೂ ಅದೆಲ್ಲದನ್ನು ಮಸಾಲೆ ತಾಗೋ ಥರ ಹಚ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡೋಕ್ಕೆ ಇಡಬೇಕು. ನೋಡಿ, ಒಂದೊಂದೇ ಹಚ್ಕೊಳ್ತಾ ಇದ್ದೀನಿ ನಾನು. ಹಾಗೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ವೀಡಿಯೋಗಳು ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ವಿಡಿಯೋ ನೋಡ್ತೀರಾ, ಇಷ್ಟ ಆದ್ರ ಮೇಲೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಖುಷಿ ಅಲ್ವಾ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲದೂ ಮಸಾಲೆ ಕೋಟ್ ಆಯ್ತು. ಇವಾಗ ಮಸಾಲೆ ಕೋಟ್ ಆದ್ರ ಮೇಲೆ ಅದನ್ನು ಮುಚ್ಚಿ ಇಟ್ಬಿಡೋಣ ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಆಗುವಷ್ಟು ಮುಚ್ಚಿ. ಹಾಗೆ ನೀವು ಏನೇನು ಬಾಳೆಕಾಯಲ್ಲಿ ಮಾಡ್ತೀರಾ, ನಿಮ್ಮ ಬಾಳೆಕಾಯಲ್ಲಿ ಏನು ಫೇವ್ರೇಟ್ ಅಂತ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ. ನೋಡಿ, ಈಗ ಇದನ್ನು ಮುಚ್ಚಿಡ್ತಾ ಇದ್ದೀನಿ, ಒಂದು ಅರ್ಧ ಗಂಟೆ ರೆಸ್ಟ್ ಆಗಲಿ. ಅಷ್ಟರೊಳಗೆ ನಾವು ಇದಕ್ಕೊಂದು ರವಾ ಮಿಕ್ಸ್ ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಆಗೋಷ್ಟು ಬೆಂಗಳೂರು ರವೆ, ಬಾಂಬೆ ರವೆ ಅಂತ ಏನು ಹೇಳ್ತೀರಾ, ಈ ಥರ ರವೆ ತೊಗೊಬೇಕು. ಇದನ್ನೇ ಯೂಸ್ ಮಾಡಿ, ಯಾಕಂದರೆ ಇದು ಹಾಕಿದ್ರೆ ಚೆನ್ನಾಗಿ ಕ್ರಿಸ್ಪಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂಚೂರು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಮೇಲ್ಗಡೆಗೆ ಈಗ 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರೇನು ಹಾಕೋದು ಬೇಡ, ಡ್ರೈಯಾಗಿ ಹೀಗೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಅಕ್ಕಿ ಹಿಟ್ಟು ಹಾಕಾಯಿತು. ಇವಾಗ ಹಾಗೆ ಅದಿಷ್ಟನ್ನು ಡ್ರೈ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿ ಎಲ್ಲ ಕಡೆಗೂ ಅದು ಕೋಟ್ ಆಗಬೇಕು. ಉಪ್ಪು, ಖಾರ, ಅಕ್ಕಿ ಹಿಟ್ಟು ಎಲ್ಲದೂ ಈವನ್ ಆಗಿ ಕೋಟ್ ಆಗಬೇಕು. ಹಾಗಾಗಿ ಅಷ್ಟನ್ನು ನೀಟಾಗಿ ಸ್ವಲ್ಪ ಹೊತ್ತು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕಿದ್ರೆ ಬೇಗ ಮಿಕ್ಸ್ ಆಗಿಬಿಡುತ್ತೆ. ಡ್ರೈ ಮಿಕ್ಸ್ ಮಾಡೋದು ಸ್ವಲ್ಪ ನಿಧಾನ ಆಗುತ್ತೆ. ಸೊ ತಿಕ್ಕಿ ನಿಧಾನಕ್ಕೆ ಪೂರ್ತಿ ಎಲ್ಲ ಕಡೆನೂ ಅದು ಹರಡ್ಕೊಳ್ಳೋ ಥರಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬಾಳೆಕಾಯಿ ಎಲ್ಲ ಮ್ಯಾರಿನೇಟ್ ಆಗೋಕ್ಕಿಟ್ಟು ಅರ್ಧ ಗಂಟೆ ಆಗಿದೆ. ಈ ಪೌಡರ್ ಕೂಡ ರೆಡಿ ಆಗಿದೆ ನಮ್ಮದು, ಮಿಕ್ಸು, ರವಾ ಮಿಕ್ಸು.
ಈಗ ಒಂದೊಂದೇ ಬಾಳೆಕಾಯಿನ ನೀರಿಂದ ತೆಗೆದು ನೀರೊಂದು ಚೂರು ಕೊಡುಕೊಂಡು ಅದನ್ನು ರವೆ ಕೋಟ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ತೇವಾಂಶ ಇರೋದ್ರಿಂದ ಒಂದು ಸರಿ ಪ್ರೆಸ್ ಮಾಡಿದ್ರೆ ಒಂದು ಸರಿಗೆ ಅದು ಲೈಟಾಗಿ ಕೋಟ್ ಆಗುತ್ತೆ. ಸೊ ಒಂದು 2 ಸರಿ ಆ ಕಡೆ ಈ ಕಡೆ ನೀಟಾಗಿ ಹೊರಳಿಸ್ಕೊಂಡು ಪ್ರೆಸ್ ಮಾಡಿ. ಸೊ ರವೆ ನೀಟಾಗಿ ಗಟ್ಟಿಯಾಗಿ ಕೋಟ್ ಆಗುತ್ತೆ. ಇದು ತಿನ್ನೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹೊರಗಿಂದ ಫುಲ್ ಕ್ರಿಸ್ಪಿಯಾಗಿ ರವೆ ಇರೋದ್ರಿಂದ ಕ್ರಂಚಿಯಾಗಿ ಗರಿ ಗರಿ ಅನಿಸುತ್ತೆ. ಒಳಗಡೆಗೆ ಸಾಫ್ಟಾಗಿ ಅನಿಸುತ್ತೆ. ಬಾಳೆಕಾಯಿ ಮೆತ್ತಗಾಗಿರೋದು ಫ್ರೈ ಮಾಡಿರೋದ್ರಿಂದ ಥರ ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಒಂಥರ ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ತೀನಿ. ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸೋದು ಮರಿಬೇಡಿ. ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ರೆಸಿಪಿನ ಪೋಸ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಯಾವ ರೆಸಿಪಿನೂ ಹಾಗೆ ಪೋಸ್ಟ್ ಮಾಡೋಲ್ಲ. ಪರ್ಸ್ನಲಿ ನನಗೆ ಇಷ್ಟ ಆಗೋ ಅಂಥದ್ದು ಚೆನ್ನಾಗಿ ಆಗುತ್ತೆ ಅಂತ ಅನ್ಸೋದನ್ನು ಮಾತ್ರ ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಎಲ್ಲ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಕಮೆಂಟಲ್ಲಿ ಅದನ್ನು ತೋರಿಸೋದನ್ನು ಮರಿಬೇಡಿ. ನೋಡಿ, ಎಲ್ಲ ಬಾಳೆಕಾಯಿನೂ ತೆಗೆದು ನೀಟಾಗಿ ರವೆಯಲ್ಲಿ ಕೋಟ್ ಮಾಡ್ಕೊಳ್ತಾ ಇದ್ದೀನಿ. ಕೋಟ್ ಮಾಡಿಕೊಂಡು ಎಲ್ಲದನ್ನು ಒಂದು ಪ್ಲೇಟಲ್ಲಿ ಅರೇಂಜ್ ಮಾಡ್ಕೊಳ್ತೀನಿ. ನೋಡಿ, ಈಗೆಲ್ಲ ರೆಡಿಯಾಗಿದೆ. ಈಗ ಇದನ್ನು ಫ್ರೈ ಮಾಡಿಬಿಡೋಣ. ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಕಾಯಲಿ. ಚೆನ್ನಾಗಿ ಕಾದ್ಮೇಲೆ ಒಂದೊಂದಾಗಿ ಈ ಬಾಳೆಕಾಯಿ ಪೀಸ್ಗಳನ್ನೆಲ್ಲ ಎಣ್ಣೆ ಒಳಗೆ ಬಿಡೋಣ. ಅದು ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅದನ್ನು ಮುಟ್ಟೋದೇ ಬೇಡ. ಯಾವ ಸೌಟು ಹಾಕೋದು ಬೇಡ. ಒಂದು ಸ್ವಲ್ಪ ಹೊತ್ತು ಹಾಗೆ ನಿಧಾನಕ್ಕೆ ತಾನೇ ಫ್ರೈ ಆಗಲಿ. ತಾನೇ ಫ್ರೈ ಆದ್ರ ಮೇಲೆ ತಾನಾಗೆ ಎದ್ದು ಬರುತ್ತೆ, ಒಂದು ಹಾಫ್ ಬಾಯ್ಲ್ ಆದ್ರ ಮೇಲೆ. ಸೊ ನೋಡಿ, ಹಾಗೆ ಹಾಕಿ ಬಿಡ್ತಾಯಿದ್ದೀನಿ. ನಾನು ಸೌಟು ಏನೂ ಹಾಕ್ತಾಯಿಲ್ಲ. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ತಾನಾಗೆ ಮೇಲೂ ಎದ್ದು ಬರುತ್ತೆ. ತೋರಿಸ್ತೀನಿ ನೋಡಿ. ನೋಡಿ ಹೇಗೆ ಎದ್ದು ಬಂದಿದೆ ಮೇಲ್ಗಡೆಗೆ. ಈಗ ಅದನ್ನು ಮತ್ತೆ ತೆಗೆದು ತಿರುಗಿಸಿ ಹಾಕೋಣ. ಹಾಕಿದ ತಕ್ಷಣ ಸೌಟ್ ಹಾಕಿಬಿಟ್ರೆ ಏನಾಗುತ್ತೆ, ನಾವು ರವೆ ಕೋಟ್ ಮಾಡಿರೋದ್ರಿಂದ, ಅದು ಡ್ರೈ ರವೆ ಕೋಟ್ ಮಾಡಿರೋದ್ರಿಂದ ಹಾಕಿದ ತಕ್ಷಣ ಅದನ್ನು ಅಲ್ಗಾಡಿಸಿದ್ರೆ ರವೆ ಎಲ್ಲ ಬಿಚ್ಕೊಂಡು ಎಣ್ಣೆ ಒಳಗೆ ಮುಳುಗೋಗ್ಬಿಡುತ್ತೆ. ಸೊ ಕೇರ್ಫುಲ್ಲಾಗಿ ನಿಧಾನಕ್ಕೆ ಅದು ತಾನಾಗಿ ಎದ್ದು ಬಂದ ಮೇಲೆ ಸೌಟ್ ಹಾಕಿ ತೆಗೆದು ಅದನ್ನು ಮಗ್ಚಿ ತಿರುಗಿಸೋಣ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಆ ಗುಳ್ಳೆ ಗುಳ್ಳೆ ಬರೋದೆಲ್ಲ ನಿಂತು ನಾವು ಬಾಳೆಕಾಯಿ ಎಲ್ಲ ಗೋಲ್ಡನ್ ಕಲರಿಗೆ ಟರ್ನ್ ಆಗಿರೋದು ಕಾಣಿಸುತ್ತೆ. ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಹೊರಗಡೆ ತೆಗಿಬೇಕು. ನೋಡಿ ಹೇಗೆ ಬಂದಿದೆ ಅಂತ. ಗೋಲ್ಡನ್ ಕಲರ್ ಕಾಣಿಸ್ತಾ ಇದೆ ಅಲ್ವಾ. ರೆಗ್ಯುಲರಾಗಿ ಬಾಳೆಕಾಯಿ ಬೋಂಡ, ಆಲೂಗಡ್ಡೆ ಬೋಂಡ ಅದನ್ನೆಲ್ಲ ತಿಂದಿರ್ತೀವಿ. ಬಟ್ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟೈಮಿಂದ ಗ್ಯಾರಂಟಿ ಮತ್ತೆ ಇದೇ ಥರ ಮಾಡ್ಕೊತೀರಾ. ನೋಡಿ, ನಿಧಾನ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಗೋಲ್ಡನ್ ಕಲರಿಗೆ ಟರ್ನ್ ಆಗ್ತಾಯಿದೆ. ಈಗ ಆದ್ರ ಮೇಲೆ ಅದನ್ನು ತೆಗೆದು ಒಂದು ತುತ್ತಿನ ಬುಟ್ಟಿ ಅಥವಾ ಟಿಶ್ಯೂ ಪೇಪರ್ ಇರೋದ್ರ ಮೇಲೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆ ಬಸ್ದು ಆಮೇಲೆ ಹಾಕ್ಕೊಬೇಕು. ಈಗ ಇದನ್ನು ತೆಗೆದಾದ್ರ ಮೇಲೆ ಚೆನ್ನಾಗಿ ಎಣ್ಣೆ ಬಸ್ದು ಅದನ್ನು ತೆಗೆದು ಒಂದು ತೂತಿನ ಬುಟ್ಟಿ ಅಥವಾ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡು ನೆಕ್ಸ್ಟು ಇನ್ನೊಂದು ಬ್ಯಾಚ್ ಇತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ನಿಧಾನಕ್ಕೆ ಬೇಯಲಿ. ತುಂಬ ಚೆನ್ನಾಗಾಗೋ ಬಾಳೆಕಾಯಿ ರವೆ ಫ್ರೈ ಮಂಗಳೂರು ಸ್ಟೈಲ್ದು. ನೀವು ಟ್ರೈ ಮಾಡ್ತೀರಾ ಅಂದ್ಕೊತೀನಿ. ಹೇಗೆ ಬಂತು ಅಂತ ತಿಳಿಸೋದು ಮರಿಬೇಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ. ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.